ಶಿವಮೊಗ್ಗದಲ್ಲಿ ಕಂದಾಯ ಇಲಾಖೆ ನಿರೀಕ್ಷಕ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಸಾಗರ ತಾಲೂಕಿನ ತಾಳಗುಪ್ಪ ರಾಜಸ್ವ ನಿರೀಕ್ಷಕ ಎಸ್ಎಂ ಮಂಜುನಾಥ್ ಲಂಚ ಪಡೆಯುವಾಗ ಲೋಕಾಯುಕ್ತ ದಾಳಿ ನಡೆದಿದೆ. ತಾಳಗುಪ್ಪ ಹೋಬಳಿಯ ಶಿರೂರು ಗ್ರಾಮದ ರೈತ ಎಚ್ಎಸ್ ಕೃಷ್ಣಮೂರ್ತಿಯಿಂದ ಲಂಚ ಸ್ವೀಕರಿಸುವಾಗಲೇ ದಾಳಿಯಾಗಿದೆ. ಭೂ ಸಂಬಂಧಿತ ಸಮಸ್ಯೆ ಪರಿಹಾರಕ್ಕೆ ರೈತನಿಂದ 3,000 ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಮಾರ್ಚ್ 20ರಂದು ಲಂಚ ಕೊಡಲಾಗಿತ್ತು. ಮತ್ತೆ 3,000ಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಈ ವೇಳೆ ರೈತ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದಾನೆ. ರೈತನಿಂದ ಲಂಚದ ಹಣ ಪಡೆಯುವಾಗ ಕಂದಾಯ ಇಲಾಖೆ ಆರ್ಐ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಶಿವಮೊಗ್ಗ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ವೀರಬಸಪ್ಪ ಕುಸಲಾಪುರ ನೇತೃತ್ವದಲ್ಲಿ ದಾಳಿಯಾಗಿತ್ತು. ಲಂಚದ ಹಣ ಜಪ್ತಿ ಮಾಡಿ ಮಂಜುನಾಥರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಟ್ರಾಫಿಕ್ ಜಾಮ್ ಲೆಕ್ಕಿಸದೆ ರಸ್ತೆ ಮಧ್ಯೆ ಸಚಿವ ರಾಮಲಿಂಗಾರೆಡ್ಡಿಗೆ ಸನ್ಮಾನ ಮಾಡಿದ್ದಾರೆ. ರಾಯಚೂರು ನಗರದ ಕೃಷಿ ವಿವಿ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಸಚಿವ ರಾಮಲಿಂಗಾರೆಡ್ಡಿಗೆ ರಸ್ತೆ ಮಧ್ಯೆ ಸನ್ಮಾನ ಮಾಡಿದ್ದಾರೆ. ಸಚಿವರಿಗೆ ಸನ್ಮಾನ ಮಾಡುವ ವೇಳೆ ರಸ್ತೆಯಲ್ಲಿಯೇ ನೂರಾರು ವಾಹನಗಳು ನಿಂತು ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಇದರಿಂದ ಸವಾರರು ಪರದಾಡಿದ್ದಾರೆ. ಸಚಿವರ ಸನ್ಮಾನ ವೇಳೆ ಸವಾರರಿಗೆ ಕಿರಿಕಿರಿ ಜಾಸ್ತಿನೇ ಆಗಿತ್ತು. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹೈರಿಗೆ ಗ್ರಾಮದ ಬಳಿ ಮತ್ತೆ ಹುಲಿ ಪ್ರತ್ಯಕ್ಷವಾಗಿದೆ. ಮೊನ್ನೆ ಅಷ್ಟೇ ತಮ್ಮೇಗೌಡರ ಜಮೀನಿನಲ್ಲಿ ಕಾಣಿಸಿಕೊಂಡಿದ್ದ ಹುಲಿಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸುವ ಮೂಲಕ ಕಾಡಿಗೆ ಓಡಿಸಿದ್ರು. ಆದರೆ ಈಗ ಮತ್ತೆ ಹೈರಿಗೆ ಗ್ರಾಮದಲ್ಲಿ ಹುಲಿ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಹುಲಿ ಕಾರ್ಯಾಚರಣೆಗೆ ಸಾಕಾನೆಗಳನ್ನ ಕರೆತರಲಾಗಿದೆ. ಹೈರಿಗೆ ಗ್ರಾಮಕ್ಕೆ ಭೀಮನ ಜೊತೆ ಮತ್ತೊಂದು ಆನೆ ಎಂಟ್ರಿ ಆಗಿದೆ. ಆರ್ಎಫ್ಒ ನಂದಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಹೈರಿಗೆ ಗ್ರಾಮದ ಕೆರೆ ಭಾಗದ ಜಮೀನು ಮುತ್ತುರಾಯ ಹೊಸಹಳ್ಳಿ ಅರಣ್ಯ ಪ್ರದೇಶದ ಬಳಿ ಕೂಂಬಿಂಗ್ ನಡೆಸಲಾಗ್ತಾ ಇದೆ. ಕೆರೆ ತೋಟ ಜಮೀನುಗಳಿಗೆ ಹೋಗುವಾಗ ಎಚ್ಚರಿಕೆಯಿಂದ ಇರಲು ಅರಣ್ಯ ಇಲಾಖೆ ಮನವಿ ಮಾಡಿದೆ. ರಾಮನಗರದ ಬಿಡದಿಯ ಬಿಜಿಎಸ್ ಸರ್ಕಲ್ನಿಂದ ಸಿಲ್ಕ್ ಫಾರ್ಮ್ವರೆಗೆ ಫುಟ್ಪಾತ್ನಲ್ಲಿದ್ದ ವ್ಯಾಪಾರ ಮಳಿಗೆಗಳನ್ನು ತೆರವು ಮಾಡಲಾಗಿದೆ. ಪುರಸಭೆ ಅಧಿಕಾರಿಗಳ ನೇತೃತ್ವದಲ್ಲಿ ಜೆಸಿಬಿ ಮೂಲಕ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಒತ್ತುವರಿ ಮಾಡಿಕೊಂಡಿರುವ ವ್ಯಾಪಾರಿಗಳಿಗೆ ತೆರವು ಮಾಡುವಂತೆ ನೋಟಿಸ್ ನೀಡಲಾಗಿತ್ತು. ಆದರೂ ಫುಟ್ಪಾತ್ ಜಾಗದಿಂದ ಅಂಗಡಿಗಳನ್ನು ತೆರವು ಮಾಡಿರಲಿಲ್ಲ. ಆದ್ದರಿಂದ ಪುರಸಭೆ ಅಧಿಕಾರಿಗಳೇ ತೆರವು ಕಾರ್ಯಾಚರಣೆ ನಡೆಸಿದರು. ಫುಟ್ಪಾತ್ ಒತ್ತುವರಿ ತೆರವು ಮಾಡಿ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಡಲಾಯಿತು. ರಾಯಚೂರು ಜಿಲ್ಲೆ ಅರಕೇರಾ ತಾಲೂಕಿನ ಸಿದ್ದಾಪುರ ಗ್ರಾಮವನ್ನ ದೇವದುರ್ಗ ತಾಲೂಕಿನಲ್ಲಿಯೇ ಮುಂದುವರಿಸಲು ಹೋರಾಟ ಮುಂದುವರೆದಿದೆ. ಅರಕೇರಾ ತಾಲೂಕಿನಿಂದ ಹೊಸೂರು ಸಿದ್ದಾಪುರ ಗ್ರಾಮ ಕೈಬಿಟ್ಟು ದೇವದುರ್ಗ ತಾಲೂಕಿಗೆ ಸೇರಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲೇ ಗ್ರಾಮಸ್ಥರ ಅಭಿಪ್ರಾಯ ಸಂಗ್ರಹಕ್ಕೆ ಬಂದ ಕಂದಾಯ ಅಧಿಕಾರಿಗಳಿಗೆ ಸಿದ್ದಾಪುರ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ್ರು. ಅರಕೇರಾ ತಾಲೂಕಿಗೆ ಗ್ರಾಮಗಳು ಸೇರಿಸುವಾಗ ಜನರ ಅಭಿಪ್ರಾಯವೇ ಪಡೆದಿಲ್ಲ. ಅವೈಜ್ಞಾನಿಕವಾಗಿ ಅರಕೇರಾ ತಾಲೂಕಿಗೆ ನಮ್ಮ ಹಳ್ಳಿಗಳ ಸೇರ್ಪಡೆ ಮಾಡಿದ್ದಾರೆ. ಈಗ ಯಾಕೆ ಅಭಿಪ್ರಾಯ ಪಡೆಯಲು ಬಂದಿದ್ದೀರಾ ಅಂತ ಪ್ರಶ್ನಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.